ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಚಂದ್ರಕಾಂತ್ ಹುಕ್ಕೇರಿ ಅವರು, ಸಾಮಾಜಿಕ ಹೋರಾಟಗಾರರು. ಸರ್ ನಮಸ್ತೆ. ನಮಸ್ಕಾರ ರೀ. ಸರ್, ಏನಿದು ಸರ್ಕಾರಿ ವಾಹನದಲ್ಲಿ ಇವರು ಒಂದು ತೃಪ್ತಿ ಕಾಗೆ ಅವರ ದರ್ಪ ನೋಡಿದ್ರಲ್ವಾ? ಹೌದೌದು. ಈಗ ಏನಾಕೈತ್ರಿ, ಕರ್ನಾಟಕ ರಾಜ್ಯದೊಳಗೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳ್ರಿ ಅವ್ ವಾಹನಗಳನ್ನ ದುರ್ಬಳಕೆ ಮಾಡ್ಕೋತಾರ್ರಿ. ಸ್ವಂತ ಕೆಲಸಕ್ಕಾಗಿ ಉಪಯೋಗ ಮಾಡ್ತಾರ್ರಿ. ಪಿಕ್ನಿಕ್, ಟೂರು, ತಿರ್ಗಾಡಕ ಎಲ್ಲ ಉಪಯೋಗ ಮಾಡ್ತಾರ್ರಿ. ಇದ್ರ ಬಗ್ಗೆ ಗಮನ ಹರ್ತಾನಿಲ್ರಿ. ಯಾಕಂದ್ರ ಸಾರ್ವಜನಿಕರ ದುಡ್ಡ ಪೋಳ ಆಗಬಾರ್ದ್ರಿ. ಅದು ಸರ್ಕಾರಿ ವಾಹನ ಕೊಟ್ಟದ್ದ ಸಾರ್ವಜನಿಕ ಕೆಲಸ ಮಾಡೋ ಸಲುವಾಗಿ ಇರ್ತೈತ್ರಿ. ವೈಯಕ್ತಿಕವಾಗಿ ಫ್ಯಾಮಿಲಿ ಮೆಂಬರ್ಸ್ ತಿರ್ಗಾಡೋದು ತಪ್ಪ್ರಿ ಇದು. ಅದಕ್ಕೇನೈತಿ, ಹಾ ರೀ, ಅದಕ್ಕೇನೈತಿ, ಮುಖ್ಯಮಂತ್ರಿಗಳ ಕಡೆ ಗಮನ ಕೊಟ್ಟು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ಬೇಕ್ರಿ. ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳಿಗೆ ನೋಟಿಸ್ ಇಶ್ಯೂ ಮಾಡಿ ಯಾವ್ದೋ ತರದ ದುರ್ಬಳಕೆ ಮಾಡಬಾರ್ದು. ಒಂದ್ ವೇಳೆ ವಾಹನ ದುರ್ಬಳಕೆ ಮಾಡಿದ್ರೆ ನಾವು ವಾಹನ ವಾಪಸ್ ತಗೋತೀವಿ ಅಂತ ಒಂದು ನೋಟಿಸ್ ಕೊಡ್ಬೇಕು. ಅವ್ರ ಮ್ಯಾಗ ಕಾನೂನು ಕ್ರಮ ತಗೋಬೇಕ್ರಿ. ಅಂದ್ರೆ ಸರ್, ಯಾವುದೇ ರೀತಿಯಾದಂತ ಭಯ ಇಲ್ಲದೆ ಈ ರೀತಿಯಾಗಿ ರಾರಸ್ತಾ ಓಡಾಡ್ತಾ ಇರೋದು ಅಂತ ಅಂದ್ರೆ ಯಾವ್ದು ಭಯ ಇಲ್ವಾ ಇವರಿಗೆ ಏನಂತ? ಏನಾಗಿತ್ರಿ, ಹಾನಿ ನಡೆದದ್ದೇ ದಾರಿ ಅಂದಂಗ್ರಿ. ನಮ್ನ ಯಾರು ಕೇಳವ್ರಿಲ್ಲ ಹೇಳವ್ರಿಲ್ಲ ಅಂತ ಹೇಳ್ರಿ ಒಂದ್ ಉದ್ದಟತನದಿಂದ ವರ್ತನೆ ಮಾಡ್ತಾರ್ರಿ. ಈಗ ಸಾಕಷ್ಟು ಅಧಿಕಾರಿಗಳನ್ನ ಸುದ್ದ ಸಾಕಷ್ಟು ಜನ ಮಾಧ್ಯಮದವ್ರು ಸುದ್ದ ನೋಡಿದಾರೆ, ನೀವು ಸುದ್ದ ಹಿಡಿದಿದ್ದೀರಿ ಎಷ್ಟೋ ಜನರನ್ನ. ಸಂತಿ ಮಾಡಕ್ ಸುದ್ದ, ಪಿಕ್ನಿಕ್ ಮಾಡಾಕನು, ದೇವ್ರ ಜಾತ್ರೆ ಮಾಡಾಕನು, ಮದ್ವಿ ಮುಂಜಿ ಕಾರ್ಯಕ್ರಮಕ್ಕೆ ಹೋಗಾಕು ಇವೆಲ್ಲ ಸರ್ಕಾರಿ ವಾಹನ ಉಪಯೋಗ ಮಾಡ್ತಾರ್ರಿ. ಅದು ಸರಿ ಅಲ್ರಿ ಅದು. ಯಾಕಂದ್ರೆ ನೋಡಿ, ವಾಹನ ಯಾವ್ದ್ರ ಸಲುವಾಗಿ ಕೊಟ್ಟಿದ್ರು ಅದ್ರ ಸಲುವಾಗಿ ಉಪಯೋಗ ಮಾಡ್ಬೇಕು. ಇದ ಕೆಲಸ ಒಬ್ಬ ಜನಸಾಮಾನ್ಯ ಮಾಡಿದ್ರೆ ನೀವು ಬಿಡ್ತೀರೇನ್ರಿ? ಜನಸಾಮಾನ್ಯ ಮಾಡಿದ್ರೆ ಅವನಾಗ ಈ ಕೂಡಲೇ ನೀವು ಕಾನೂನು ಕ್ರಮ ತಗೊಳ್ತೀರಿ. ಅದಕ್ಕೆ ಜನಪ್ರತಿನಿಧಿಗಳಿಗೆ ಮತ್ತ ಅಧಿಕಾರಿಗಳಿಗೆ ರಿಯಾಯಿತಿ ಕೊಟ್ಟಿದಾರ ಕರ್ನಾಟಕ ಸರ್ಕಾರದವ್ರ ಅಂತ ನಾ ಮುಖ್ಯಮಂತ್ರಿ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬೇಕಾದ್ರೆ ಸರ್, ಅಟ್ಲೀಸ್ಟ್ ರಾಜು ಕಾಗೆ ಅವರಾದ್ರೂ ಅಲ್ಲಮ್ಮ ಇದು ತಪ್ಪು, ಈ ರೀತಿಯಾಗಿ ಬಳಸ್ಕೋಬಾರ್ದು ಅಂತ ಹೇಳ್ಬೋದಲ್ವಾ? ಈಗ ಏನೈತಿ ಗೊತ್ತೇನ್ರಿ, ಎಲ್ಲಾರು ಒಂದು ಇದಕ್ಕ ಬಂದಿದಾರ. ಒಂದು ಏನಂತ ಎಷ್ಟು ಸಾಧ್ಯ ಐತಿ ಅಷ್ಟು ದುರ್ಬಳಕೆ ಮಾಡ್ಕೊಳ್ಳೋದು, ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ಳೋದು, ಎಷ್ಟು ಸಾಧ್ಯ ಐತಿ ಸಿಕ್ಕಿದ ಅವಕಾಶ ಅದನ್ನ ಬಿಡಬಾರ್ದು. ಈ ಒಂದು ಪೇಷನ್ಸ್ ದಾಗ ಅದಾರ್ರಿ ಎಲ್ಲಾ ಅಧಿಕಾರಿಗಳ್ರಿ. ಅದಕ್ಕಂತ ಜನಪ್ರತಿನಿಧಿಗಳು ಇದ ಪ್ರಕಾರ ಪೇಷನ್ಸ್ ಅದಾವ್ರಿ. ಸರ್ಕಾರಿ ವಾಹನಪ್ಪ ಇದು ನಮ್ ಸರ್ಕಾರದ, ಇದು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಅವ್ರಲ್ಲೇ ಪರಿಜ್ಞಾನ ಇರ್ಬೇಕ್ರಿ. ಆ ಪರಿಜ್ಞಾನ ಸಿಗ್ಬೇಕಾದ್ರೆ ಮುಖ್ಯಮಂತ್ರಿ ಅವ್ರೇನೈತಿ ಕೂಡಲೇ ಅಥವಾ ಮುಖ್ಯ ಕಾರ್ಯದರ್ಶಿ ಅವ್ರೇನೈತಿ ಅವ್ರ ಮ್ಯಾಗ ಕ್ರಮ ತಗೋಬೇಕಂತ ನಾ ಹೇಳಿಕ್ ಇಷ್ಟಪಡ್ತೇನೆ. ಈಗ ಅವ್ರ ಪುತ್ರಿ ತೃಪ್ತಿ ಅವ್ರೇನಿದ್ದಾರೆ, ರಾಜ್ಯಾರೋಷವಾಗಿ ರೋಡಲ್ಲಿ ಒಂದು ಸರ್ಕಾರಿ ವಾಹನದ ಜೊತೆಗೆ ಓಡಾಡ್ತಾ ಇದ್ದಾರೆ. ಹೌದೌದು. ಅಂದ್ರೆ ಅಲ್ಲ ನೋಡಿದ್ರೆ ಅನ್ಸುತ್ತೆ ನಮ್ಗೆ ಯಾವ್ದೇ ತರ ಭಯ ಇಲ್ಲ, ಯಾರೇನ್ ಮಾಡ್ಕೊಳ್ತಾರೆ. ನಮ್ ತಂದೆದಲ್ವಾ, ನಮ್ ತಂದೆ ಗೌರ್ಮೆಂಟ್ ನಮ್ ತಂದೆ ಕೊಟ್ಟಿದೆ, ಅದನ್ನ ನಾನು ಕೂಡ ಬಳಕೆ ಮಾಡ್ಬೋದು ಅಂತ. ಹೌದು, ಕರ್ನಾಟಕ ಸರ್ಕಾರ ಅಂತ ಅದ್ರ ಬರ್ದಿರ್ತಾರ್ರಿ. ರಾಜಾರೋಷವಾಗಿ ಯಾರು ಕೈ ಮಾಡಂಗಿಲ್ರಿ, ಪೊಲೀಸರು ಕೈ ಮಾಡಂಗಿಲ್ಲ, RTO ಕೈ ಮಾಡಂಗಿಲ್ಲ. ಸರ್ಕಾರಿ ವಾಹನ ಅಂದ್ಕೊಂಡೆ ರಾಜಾರೋಷವಾಗಿ ತಿರುಗಾಡ್ತಾರ್ರಿ. ಒಳಗೆ ಯಾರು ಇದಾರು ಏನಿದಾರು ಯಾರಿಗೂ ವಿಚಾರ ಮಾಡಕ್ ಹೋಗಂಗಿಲ್ರಿ. ಅದಕ್ಕೆ ಇನ್ನು ಮುಂದೆ ಸ್ಟ್ರಿಕ್ಟ್ ಆಗ್ಬೇಕಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅಶ್ವವೇಗ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಂತ ದೃಶ್ಯ ಇದು. ಕ್ಯಾಮ್ರಾ ಕಣ್ಣಿಗೆ ಬಿದ್ದಿಲ್ಲ ಅಂತಂದ್ರೆ ಇದು ಗೊತ್ತೇ ಆಗ್ತಿರ್ಲಿಲ್ಲ ನಮಗೂ ಕೂಡ. ನೋಡಿ ಎಷ್ಟು ರಾಜಾರೋಷವಾಗಿ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರಿ ವಾಹನವನ್ನ ಬಳಸ್ಕೊಂಡು. ಅಟ್ಲೀಸ್ಟ್ ಆಗಿ ಒಂದು ರಾಜು ಕಾಗೆ ಅವರಾದ್ರೂ ಹೇಳ್ಬೋದಲ್ವಾ, ಅಲ್ಲಮ್ಮ ಇದು ಸರ್ಕಾರಿ ವಾಹನ, ಸರ್ಕಾರ ಒಂದು ನಮ್ಮ ಕೆಲ್ಸಕ್ಕಂತ ಕೊಟ್ಟಿದೆ, ನೀವು ಇದನ್ನ ಬಳಸ್ಕೋಬೇಡಿ ಅಂತ, ನಿಮ್ಮ ಪರ್ಸನಲ್ ವಿಷಯಕ್ಕಲ್ಲ, ಪರ್ಸನಲ್ ಕೆಲ್ಸಕ್ಕಲ್ಲ ಅಂತ. ನಮ್ಮ ತಂದೆ ಕೊಟ್ಟಿದೆ ಅಂತ ಅಂದ್ರೆ ಇಡೀ ಫ್ಯಾಮಿಲಿ ಕೊಟ್ಬಿಟ್ಟಿದೆ, ಫ್ಯಾಮಿಲಿ ಕೆಲಸನೆಲ್ಲ ಮಾಡ್ಕೊಂಡ್ಬಿಡ್ಬೋದು ಅನ್ನುವಂಥ ಒಂದು ಭ್ರಮೆಲಿದಾರೇನೋ ಇವರೆಲ್ಲ. ತಿಳಿದು ಮಾಡ್ತಾರೋ ತಿಳಿದೇ ಮಾಡ್ತಾರೋ, ಸರ್ಕಾರಿ ವಾಹನ ಸರ್ಕಾರಿ ಕೆಲಸಕ್ಕಂತ ಕೊಟ್ಟಂತ ವಾಹನವನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಲ್ಲ, ಇವ್ರಿಗೆಲ್ಲ ಯಾರು ಕೇಳೋರಿಲ್ವಾ, ಹೇಳೋರಿಲ್ವಾ ಏನು? CM ಸಿದ್ದರಾಮಯ್ಯ ಅವರು ಇತ್ತ ಗಮನ ಹರಿಸ್ಬೇಕು. ಈ ತರದ ವಿಚಾರಗಳು ತುಂಬಾ ನಡೀತಾ ಇರುತ್ತೆ. ಸರ್ಕಾರಿಯ ಒಂದಿಷ್ಟು ವಿಷಯಗಳನ್ನ ಈ ರೀತಿಯಾಗಿ ದುರ್ಬಳಕೆಯಾಗಿ ಮಾತನಾಡ್ತಾ ಇರ್ತಾರೆ. ರಾಜು ಕಾಗೆ